ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಮದುವೆ ಮನೆಯಲ್ಲಿ ಕೋಸಂಬರಿ ಮಾಡ್ತಾರಲ್ಲ, ಕಡಲೆಬೇಳೆದು, ಅದು ಕೋಸಂಬರಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಮಧ್ಯಾಹ್ನ ಊಟಕ್ಕೆ ಡಯಟ್ ಮಾಡೋರದ್ದು ಇರ್ತೀರಿ ನೋಡಿ, ಅಂಥವ್ರು ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಈ ಥರ ಲೈಟಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆನೂ ಅಷ್ಟೇ ತುಂಬುತ್ತೆ ಫ್ರೆಂಡ್ಸ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಮದುವೆ ಮನೆಯಲ್ಲಿ ಇದೇ ಥರ ಮಾಡ್ತಾರಲ್ಲ, ಹೇಗೆ ಮಾಡೋದು ಅಂಥೇಳಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಕೂಡ ಮಾಡಿ, ಪ್ಲೀಸ್ ಶೇರ್ ಮಾಡಿ. ವಿಡಿಯೋ ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಕಡಲೆಬೇಳೆ ಮತ್ತು ಸ್ವಲ್ಪ ಮೆಕ್ಕೆಜೋಳ ಹಾಕಿ ಕೋಸಂಬರಿ ಮಾಡ್ತಾ ಇದ್ದೀನಿ. ಇಲ್ಲಿ ಕಡಲೆಬೇಳೆ ಇವು 1 ರಿಂದ 2 ಗಂಟೆಗಳ ಕಾಲ ನೆನೆಸಿ ಇಟ್ಟದ್ದು ಕಡಲೆಬೇಳೆ ಇದೆ. ಅದಕ್ಕೆ ಒಂದು ಸಿಪ್ಪೆ ತೆಗೆದಿರುವಂಥ ಮೂಳು ಸೌತೆಕಾಯಿ ಹಾಕ್ತಾ ಇದ್ದೀನಿ. ಮೂಳು ಸೌತೆಕಾಯಿ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಬಿಡಿ, ಆಪ್ಷನಲ್ ಅದು. ನೋಡಿ, ಮೆಕ್ಕೆಜೋಳ ಬೇಯಿಸಿ ಇಟ್ಟಿದ್ದೀನಿ. ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಇದು ಬೇಕಂತೇನಿಲ್ಲ ಫ್ರೆಂಡ್ಸ. ಹಾಗೆ ಒಂದು ಚಿಕ್ಕದು ಕ್ಯಾರೆಟ್ ಕೂಡ ತುರಿದಿಟ್ಟಿದ್ದೇನೆ. ಹಾಗೆ ಸ್ವಲ್ಪ ಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಹಾಕಬೇಕು, ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟರೆ ಸೂಪರ್ ಆಗಿರುತ್ತೆ. ಡಯಟ್ನವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಒಗ್ಗರಣೆ ತೋರಿಸ್ತೇನೆ. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಚಿಕ್ಕದೊಂದು ಒಗ್ಗರಣೆದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಅದಕ್ಕೆ 2 ಕಡ್ಡಿ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆ ನಾನು ಸ್ವಲ್ಪ ಇಲ್ಲಿ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಂಗು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದೇನು ಅಷ್ಟು ಇದು ಇಲ್ಲ, ಹಾಕಿದರೆ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಚಿಟಿಕೆ ಅಷ್ಟು ಸಾಕು ಇಂಗು. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ, ಕಾಯಿ ಮೆಣಸು ತುಂಬಾ ಮೇನ್ ಇದಕ್ಕೆ. ನಾನು ಇಲ್ಲಿ ಕಾಯಿ ಮೆಣಸನ್ನು ಕುಟ್ಟಿ ಇಟ್ಟಿದ್ದೇನೆ, ಕುಟ್ಟಿ ಇಟ್ಕೊಂಡಿರೋಂಥದ್ದು. ನಿಮಗೆ ಇದು ಹಾಕಿದರೆ ತುಂಬ ಅಂದರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಖಾರವಾಗಿರುವಂಥ ಕೋಸಂಬರಿ ರೆಡಿ ಆಗುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಇದಕ್ಕೆ ಖಾರ ಇದು ನಾವಿಲ್ಲಿ ಕೋಸಂಬರಿಗೆ ಕಟ್ ಮಾಡಿ ಕೂಡ ಹಾಕೋಬೋದು. ಕಾಯಿ ಮೆಣಸು ಅದು ಬಾಯಲ್ಲಿ ಸಿಗೋದ್ರಿಂದ ಕುಟ್ಟಿ ಹಾಕಿದ್ದೇನೆ. ಈಗ ಒಗ್ಗರಣೆ ಹಾಕ್ತೀನಿ ಬನ್ನಿಯಲ್ಲಿ. ನೋಡಿ, ಇಲ್ಲಿ ಇದನ್ನು ಒಂದು ಸತಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ. ಇದು ಡಯಟ್ನವ್ರಿಗೂ ತುಂಬಾ ಒಳ್ಳೆಯದು. ಮತ್ತು ಈಗ ಯುಗಾದಿ ಎಲ್ಲ ಬಂತು ನೋಡಿ, ಯುಗಾದಿ ಹಬ್ಬಕ್ಕೆ ಮಾಡ್ಕೊಂಡ್ರೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಮದುವೆ ಮನೆಯಲ್ಲೆಲ್ಲ ಈ ಥರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ. ಇದಕ್ಕೀಗ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತೇನೆ. ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದನ್ನೀಗ ಮಿಕ್ಸ್ ಮಾಡಿಬಿಡ್ತೇನೆ ಒಂದು ಸತಿ ಚೆನ್ನಾಗಿ. ನೋಡಿ, ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿ, ಮಕ್ಕಳಿಗಂತೂ ಈ ಥರ ನಾವು ಮಾಡಿಕೊಟ್ರೆ. ನೋಡಿ, ಕಡಲೆಬೇಳೆ ಮಕ್ಕಳು ಹಸಿದ ಹಾಗೆ ತಿನ್ನೋದಿಲ್ಲ ಫ್ರೆಂಡ್ಸ. ನಾವು ಈ ಥರ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳಿಗೆ ಹೆಲ್ತಿಗೂ ಒಳ್ಳೆಯದು. ಇಲ್ಲಿ ಮಾಡಿಟ್ಟಿರುವಂಥ ಒಗ್ಗರಣೆ ಕೂಡ ಹಾಕ್ತೇನೆ ಈಗ ಅದಕ್ಕೆ. ನೋಡಿ, ನಾವು ಕಾಯಿ ಮೆಣಸು ಕುಟ್ಟಿ ಹಾಕಿರೋದ್ರಿಂದ ಎಲ್ಲದಕ್ಕೂ ಹರಡುತ್ತೆ. ಕಟ್ ಮಾಡಿ ಹಾಕಿದರೆ ಅದು ಚೆನ್ನಾಗಿ ಹರಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಕಾಯಿ ಮೆಣಸನ್ನು ಕುಟ್ಟಿ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ಒಂದು ಒಗ್ಗರಣೆ ಕೊಟ್ಬಿಟ್ರೆ ಒಂದು ಇಡೀ ದಿನ ಇರುತ್ತೆ, ಬೇಗ ಹಾಳಾಗೋದಿಲ್ಲ. ಇದಕ್ಕೆ ಇಡೀ ದಿನ ಇರುತ್ತೆ ಅಂತ ಯಾಕೆ ಹೇಳಿದೆ ಅಂದರೆ, ಇದಕ್ಕೆ ಲಿಂಬೆ ರಸ ಹಾಕ್ತೇವೆ. ಅದಕ್ಕೆ ನೋಡಿ, ಈ ಥರ ಬೀಜ ತೆಗೆದುಬಿಟ್ಟು ಲಿಂಬೆ ರಸನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನೀಗ ಮಿಕ್ಸ್ ಮಾಡಿ. ನೋಡಿ, ಈ ಥರ ಒಂದು ಸಿಂಪಲ್ ಆಗಿರುವಂಥ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಉಸುಳಿ, ಆ ಥರ ಉಸುಳಿ ಮಾಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ರೆಸಿಪಿಗಾಗಿ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ. ನಮ್ಮದು ಇನ್ನೊಂದು ಚಾನಲ್ ಕೂಡ ಇದೆ, ಅದನ್ನು ಕೂಡ ಹೇಳ್ತೇನೆ. ಪ್ರೇಮ ಲಾಗ್ಸ್ ಇನ್ ಕನ್ನಡ ಅಂಥೇಳಿ ಲಾಗ್ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ. ಈ ಥರ ನಾವು ಮಕ್ಕಳಿಗೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಮಾಡಿ ನೋಡಿ, ಸಿಂಪಲ್ ಆಗಿರುವಂಥ ಒಂದು ಉಸುಳಿ ಮಾಡಿದ್ದೇನೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.